ಅಮ್ಮ, ಹಳ್ಳಿ ಜನರೆಲ್ಲ ಕಾಯ್ತಾ ಇದ್ದಾರೆ. ನಡಿಯಪ್ಪ. ನಮಸ್ಕಾರ. ಎಷ್ಟು ದಿನ ಆಯಿತು ನಿಮ್ಮನ್ನೆಲ್ಲ ನೋಡಿ. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ದಯೆಯಿಂದ ಎಲ್ಲ ಚೆನ್ನಾಗಿದ್ದೀವಿ ಅಮ್ಮ ಅವರೇ. ಏನಿದು ದವಸ ಧಾನ್ಯ ಎಲ್ಲ ತೊಗೊಂಡು ಬಂದ್ಬಿಟ್ಟಿದ್ದೀರಾ? ಅಮ್ಮವ್ರೆ, ನಮಗೆ ನೀವು ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ಅಮ್ಮವ್ರೆ. ಅದಕ್ಕೆ ಇದನ್ನೆಲ್ಲ ನಿಮಗೆ ಕೊಟ್ಟು ನಿಮ್ಮ ಆಶೀರ್ವಾದ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ನಿಮ್ಮ ಹೆಸರು ಹೇಳ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೀವಿ. ಇದನ್ನೆಲ್ಲ ಒಪ್ಪಿಸ್ಕೋಬೇಕು. ಕೊಡಿ ಎಲ್ಲ. ಬಹಳ ದೊಡ್ಡ ಮಾತು. ನಿಮ್ಮ ಪ್ರೀತಿ ಬಹಳ ದೊಡ್ಡದು ಅಮ್ಮ ಅವರೇ. ಎರಡು ಊರಿನ ಮಧ್ಯೆ ಇರೋ ದೇವಸ್ಥಾನಕ್ಕೋಸ್ಕರ ಅರಸನ ಕೋಟೆ ಜನ, ಕಾಕನ ಕೋಟೆ ಜನ ಕಿತ್ತಾಡ್ತಾ ಇದ್ದಾರೆ. ಅದು ನ್ಯಾಯವಾಗಿ ನಮಗೆ ಸೇರಬೇಕು. ನೀವು ಹೇಗೆ ತೀರ್ಮಾನ ತಗೋತೀರೋ ಅದಕ್ಕೆ ನಾವು ಒಪ್ಕೋತೀವಿ. ಸರಿ, ಇವತ್ತು ರಾತ್ರಿ ಎರಡೂ ಊರಿನ ಮುಖಂಡರನ್ನು ಸೇರಿಸಿ ನಾನು ಒಂದು ತೀರ್ಮಾನ ಮಾಡ್ತೀನಿ. ನಿಮ್ಮ ತೀರ್ಪನ್ನು ಖಂಡಿತವಾಗ್ಲೂ ನಾವೆಲ್ಲ ಒಪ್ಕೋತೀವಿ ಅಮ್ಮ ಅವರೇ. ಸಂತೋಷ. ನಾವು ಇನ್ನು ಬರ್ತೀವಿ ಅಮ್ಮ ಅವರೇ. ಆಗಲಿ, ನಡೀರಪ್ಪ. ಹೇಗೂ ಊರಿನ ಜನ ದವಸ ಧಾನ್ಯ ಎಲ್ಲ ಕೊಟ್ಟಿದ್ದಾರೆ, ತರಕಾರಿ ಸೊಪ್ಪನ್ನು ಕೊಟ್ಟು ಹೋಗಿದ್ದಾರೆ. ಇವತ್ತು ಇದರಿಂದಾನೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಹೇಗಿರುತ್ತೆ? ಅಮ್ಮ, ಒಂದು ಐಡಿಯಾ. ನಮ್ಮನೆ ಹೆಣ್ಮಕ್ಳ ಮಧ್ಯೆನೇ ಒಂದು ಅಡುಗೆ ಕಾಂಪಿಟೇಷನ್ ಇಟ್ಟರೆ ಹೇಗಿರುತ್ತೆ? ಸೂಪರ್ ಬ್ರೋ, ಸಕ್ಕದಾಗಿದೆ ಐಡಿಯಾ. ನಮ್ಮ ಮನೆಯವ್ರ ಜೊತೆಗೆ ಊರಿನವ್ರು ಒಂದಿಬ್ರು ಸೇರ್ಕೊಂಡು ಅಡುಗೆ ಮಾಡಲಿ. ಚಿಕ್ಕಮ್ಮ ಅಮ್ಮ ಒಂದು ಟೀಮು, ದಿಶಾ ಮೀರಾ ಆಂಟಿ ಒಂದು ಟೀಮು, ಆಮೇಲೆ ಪಾರುಗಣಿ ಒಂದು ಟೀಮು. ಸಕ್ಕದಾಗಿರುತ್ತೆ. ಏನೋ ಯಾರ್ಯಾರ ಜೊತೆನೋ ನಾವು ಅಡುಗೆ ಮಾಡಿ ನಮ್ಮ ಮರ್ಯಾದೆ ನಾವೇ ಕಳ್ಕೊಬೇಕಾ? ನಾನು ಮಾಡಲ್ಲ, ನನಗಿದು ಇಷ್ಟ ಇಲ್ಲ. ಈ ಅಡುಗೆ ಕಾಂಪಿಟಿಷನ್ಗೆ ಯಾವ ಕಾರಣಕ್ಕೂ ಪಾರ್ವತಿ ಬರೋ ಹಾಗಿಲ್ಲ. ಅದು ನನಗೂ ಇಷ್ಟ ಇಲ್ಲ. ಅದು ಹಾಗಲ್ಲ ಚಿಕ್ಕಮ್ಮ. ಪಾರ್ವತಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ನೀವಿವತ್ತು ಅವಳಿಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂತ ಪ್ರೂವ್ ಮಾಡಿ. ಹಳ್ಳಿಯಿಂದ ಬಂದಿರೋ ಪಾರ್ವತಿ ನಿಮಗೆ ಲೆಕ್ಕನ ಹೇಳಿ? ಹಾಂ, ನಾವೇ ಅದ್ರಲ್ಲಿ ಕಮ್ಮಿ ಇದ್ದೀವಿ. ನಾವು ಮಾಡ್ತೀವಿ, ಅಡುಗೆ ಮಾಡ್ತೀವಿ, ಮಾಡಿ ಗೆದ್ದೇ ಗೆಲ್ತೀವಿ. ಎಸ್, ನಾನು ಮಾಡ್ತೀನಿ. ದಿಶಾ, ನೀನೇನು ಪಾರ್ವತಿಗಿಂತ ಕಮ್ಮಿ ಇದೆ ಹೇಳು? ಅವಳಿಗಿಂತ ಸಖತ್ತಾಗಿ ಅಡುಗೆ ಮಾಡ್ತೇವೆ ಬಿಡು. ನನ್ನ ಮೇಲೆ ಇಷ್ಟು ನಂಬಿಕೆ ಇದೆ ಅಲ್ಲ, ಖಂಡಿತ ಮಾಡ್ತೀನಿ. ನೀನು ನಿಜವಾಗ್ಲೂ ಏನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ದಿಶಾ. ನೀನು ಅಡುಗೆ ಮಾಡ್ತೀಯಾ? ನೀನು ಹೇಳ್ದಂಗೆ ನಾವು ಆ ಪಾರ್ವತಿ ಅಡುಗೆನ ಹಾಳು ಮಾಡೋ ವಿಷಯ ಯಾರಿಗಾದ್ರೂ ಗೊತ್ತಾಗೋದ್ರೆ? ಅದು ಹೇಗೆ ಗೊತ್ತಾಗುತ್ತೆ ಉಮಾ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನನಗೆ ಸಹಾಯ ಮಾಡಿದ್ರೆ ಸಾಕು. ಆ ಪಾರ್ವತಿ ಮಾಡೋ ರುಚಿ ರುಚಿಯಾದ ಅಡುಗೆನ ಕೂಲಿಗೆಡ್ಸೋ ಕೆಲಸ ನಂದು. ನಾನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆ ದಿಶಾ ಅಂತೂ ಖಂಡಿತ ಪ್ಲ್ಯಾನ್ ಮಾಡಿರ್ತಾಳೆ.
ಈ ಬಳೆ ಬಹುಮಾನವಾಗಿ ಯಾರಿಗೆ ಸೇರುತ್ತೋ ಅನ್ನೋ ಕ್ಯೂರಿಯಾಸಿಟಿ ನಿಮಗೆಲ್ಲ ಇರಬಹುದು ಅಲ್ವಾ? ಗಣಿ, ಬಹುಮಾನ ನನಗೆ ಸಿಗುತ್ತಲ್ವೇನೋ? ನನಗೇನು ದುರಾಸೆ ಅಲ್ಲ. ಅಮ್ಮವ್ರು ಪೆಟ್ಟು ಕೊಟ್ಟರು ನಂಗೆ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಅವರಂದರೆ ನಂಗೆ ತುಂಬ ಇಷ್ಟ. ಯಾಕ ನಿಂಗೆ ಬರು ಸುಮ್ಮನಿರಕ್ಕ.